373ನೇ ಉರಸ್ ಜಾತ್ರೆಯ ಭಾವೈಕ್ಯ ಜಾತ್ರೆಯ ಎಲ್ಲ ಮುಸಲ್ಮಾನ ಬಂಧುಗಳಿಗೆ ಉರ್ಸ್ ಜಾತ್ರೆಯ ಶುಭಾಶಯಗಳು. ಬಹಳ ಸಂತೋಷದ ದಿನ. ಈ ಸಮಾರಂಭದಲ್ಲಿ ನಮ್ಮ ಹಿರಿಯ ಪಿತೃ ಸಮಾನರಾದಂಥ ಖಾನ್ ಸಾಹೇಬ್ರವರ ನೆನಪನ್ನ ಮಾಡಿಕೊಂಡು ಅವರ ಸುಪುತ್ರರಾದಂಥ ಸನ್ಮಾನ್ಯ ಅಮಾನುಲ್ಲಾ ಖಾನ್ ರವರ ಅಧ್ಯಕ್ಷತೆಯಲ್ಲಿ ಮತ್ತು ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳ ನೇತೃತ್ವದಲ್ಲಿ ಈ ಜಾತ್ರೆ ಅತ್ಯಂತ ಸಡಗರ ಸಂಭ್ರಮದಿಂದ ಇವತ್ತು ಆಚರಣೆಯನ್ನ ಮಾಡ್ತಾ ಇದ್ದೇವೆ. ಇದೊಂದು ಹಿಂದೂ ಮುಸಲ್ಮಾನರ ಭಾವೈಕ್ಯತೆಯ ಕಾರ್ಯಕ್ರಮ. ಇಲ್ಲಿಯ ವಿಶೇಷ ಅಂದರೆ ಎಲ್ಲ ಸಮುದಾಯದವರು ದರ್ಗಕ್ಕೆ ಬಂದು ಸಕ್ಕರೆಯನ್ನು ಓದಿಸುವಂತ ಮಾಡುವಂಥದ್ದು ಮತ್ತು ಎಲ್ಲರೂ ಹೋಗಿ ಗ್ರಾಮ ದೇವತೆಯಾದಂಥ ತಾಯಿ ದುರ್ಗಮ್ಮನವರ ಹತ್ರ ತಾಯ್ತ ಕಟ್ಟಿಸಿಕೊಳ್ಳುವಂಥದ್ದು. ಇದು ಪ್ರಾಚೀನ ಕಾಲದಿಂದ ನಡೆದು ಬಂದಿದೆ. ಇದು ಹಿಂದಿನ ಕಾಲದಿಂದ ಹಿಂದೂ ಮುಸಲ್ಮಾನರು ಕ್ರೈಸ್ತರು ಬೌದ್ಧರು ಅನ್ನುವಂತ ಪ್ರಶ್ನೆ ಇರಲಿಲ್ಲ. ಟಿಪ್ಪು ಸುಲ್ತಾನ್ ಅವರ ಕಾಲದಿಂದ ಹಿಡಿದು ಇಲ್ಲಿವರೆಗೂ ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳ ಹಾಗೆ ಭಾವೈಕ್ಯತೆಯಿಂದ ಜೀವನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮುಂದೂ ಸಹ ಅದೇ ರೀತಿ ಹಿಂದೂಗಳು ಮುಸಲ್ಮಾನರು ಅವರ ಯುಗಾದಿ ಹಬ್ಬಕ್ಕೆ ಮುಸಲ್ಮಾನರು ಬರಬೇಕು, ರಂಜಾನ್ ಹಬ್ಬಕ್ಕೆ ಹಿಂದೂಗಳು ಹೋಗ್ಬೇಕು. ನಾವೆಲ್ಲ ರಂಜಾನ್ ಹಬ್ಬಕ್ಕೆ ಹೋಗಿ ನಾವು ಮಾಡ್ಬೇಕು ಹಬ್ಬನ, ನಮ್ಮ ಯುಗಾದಿ ಹಬ್ಬಕ್ಕೆ ಮುಸಲ್ಮಾನರು ಬಂದು ನೀವು ಮಾಡ್ಬೇಕು ಹಬ್ಬನ. ನಾವು ನೀವು ಒಂದೇ ತಾಯಿಯ ಮಕ್ಕಳ ಹಾಗೆ ಬದುಕಬೇಕು. ಆ ರೀತಿಯ ಅಲ್ಲ ನಮಗೆ ಆಶೀರ್ವಾದ ಮಾಡಬೇಕು. ಮುಂದೆ ಸಹ ಇದೇ ರೀತಿ ಯಾರೇ ಕಿಡಿಗೇಡಿಗಳು ಜಾತಿ ಬೀಜವನ್ನ ಬಿತ್ತಿದ್ರೆ ಯಾರು ಅದು ಕಿವಿ ಮೇಲೆ ಹಾಕಬಾರದು. ನಾವೆಲ್ಲ ಒಂದೇ ತಾಯಿಯ ಮಕ್ಕಳ ಹಾಗೆ, ಕನ್ನಡಾಂಬೆಯ ಮಕ್ಕಳ ಹಾಗೆ ಟಿಪ್ಪು ಸುಲ್ತಾನ್ ಅವರ ನೆನಪನ್ನು ಮಾಡ್ಕೊಂಡು ನಾವು ಹಿಂದೂ ಮುಸಲ್ಮಾನರು ಬಾಯಿಯಾಗಿ ನಾವು ಭಾವೈಕ್ಯತೆಯಿಂದ ಬದುಕೋಣ, ನೆಮ್ಮದಿಯಿಂದ ಬದುಕೋಣ ಅನ್ನುವಂತ ಹೇಳಿ ಎಲ್ಲರಿಗೂ ಶುಭಾಶಯಗಳನ್ನ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರಗಳು.